ಮೋಹಕ ತಾರೆ ನಟಿ ರಮ್ಯಾ ಕೋರ್ಟ್ ಕಟಕಟೆಯಲ್ಲಿ. ನಟಿ ರಮ್ಯಾ ಅವರನ್ನ ಕೋರ್ಟ್ಗೆ ಕರೆಸಿದ್ದಾರೆ ಹಾಸ್ಟೆಲ್ ಹುಡುಗರು. ಬೆಂಗಳೂರಿನ ಕಮರ್ಷಿಯಲ್ ಕೋರ್ಟ್ಗೆ ಈಗ ನಟಿ ರಮ್ಯಾ ಹಾಜರಾಗಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂತಹ ಸಿನಿಮಾದಲ್ಲಿ ನಟಿ ರಮ್ಯಾ ಅವರನ್ನ ಅಲ್ಲಿ ಅವರು ಕೂಡ ಬಂದೊಂದು ಹಾಡು ಕೂಡ ಇತ್ತು, ಅಥವಾ ಅಲ್ಲಿ ಟೀಚರ್ ಆಗಿ ಅವರು ಪಾಠ ಮಾಡುವಂತಹ ಒಂದು ಸೀನ್ ಕೂಡ ಇತ್ತು. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಅನಂತರ ಚರ್ಚೆ ಕೂಡ ಆಗಿತ್ತು ಈ ಸಿನಿಮಾ ಬಿಡುಗಡೆ ಆದ ಬಳಿಕ. ಸೊ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ನನ್ನ ವಿಡಿಯೋವನ್ನು ನನ್ನ ಅನುಮತಿ ಇಲ್ಲದೆ ಬಳಸಿದ್ದಾರೆ ಅಂತ ಹೇಳಿ ರಮ್ಯಾ ಒಂದು ಕೋರ್ಟ್ಗೆ ಹೋಗಿದ್ರು. ಆ ವಿಡಿಯೋವನ್ನು ತೆಗಿಬೇಕು, ಇಲ್ಲದಿದ್ದರೆ 1 ಕೋಟಿ ಪರಿಹಾರವನ್ನು ಕೂಡ ರಮ್ಯಾ ಕೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಟಿ ರಮ್ಯಾ ಕೋರ್ಟ್ಗೆ ಹಾಜರಾಗಿದ್ದಾರೆ. ಸೊ ಈಗ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಆ ಸಂದರ್ಭದಲ್ಲಿ ಅನುಮತಿಯನ್ನು ಕೊಟ್ಟಿದ್ರು ಅಂತ ಹೇಳಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂತಹ ಚಿತ್ರತಂಡದವರು ಹೇಳ್ಕೊಂಡಿದ್ರು. ಆದರೆ ನನ್ನ ಅನುಮತಿಯೇ ಇರಲಿಲ್ಲ ಅದಕ್ಕೆ ಅನ್ನುವಂತಹ ವಿಚಾರವನ್ನು ನಟಿ ರಮ್ಯಾ ಅವರು ಹೇಳಿದರು. ಆದರೆ ಇದೀಗ ಕೋರ್ಟ್ ಕಟೆಯಲ್ಲಿರುವಂತಹ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಪ್ರಕರಣ ಕಳೆದ ವರ್ಷ ನಡೆದಿರೋದು. ಈಗಾಗಲೇ ನಟಿ ರಮ್ಯಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಕಮರ್ಷಿಯಲ್ ಕೋರ್ಟ್ಗೆ ರಮ್ಯಾ ಅವರನ್ನ ಈಗಾಗಲೇ ಅವರನ್ನ ಇವತ್ತು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ರಮ್ಯಾ ಅವರು ಬಂದಿದ್ದಾರೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಆ ಒಂದು ಟೀಮ್ ಇದೆಯಲ್ಲ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂಥ ಟೀಮ್ ಒಂದು ಹೊಸಬರ ತಂಡ ಕೂಡ ಆಗಿತ್ತು. ಅದರಲ್ಲಿ ಸಾಕಷ್ಟು ಜನ ಹೊಸಬರ ಹುಡುಗರು ಎಲ್ಲರೂ ಸೇರಿ ಮಾಡಿರುವಂತಹ ಒಂದು ಸಿನಿಮಾ ಕೂಡ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬ ಟೀಚರ್ ಪಾಠ ಮಾಡುವಂತಹ ಒಂದು ಸೀನ್ ಏನಿತ್ತು, ಆ ಒಂದು ಸೀನ್ಗೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ಅವರೇ ನನ್ನ ಅನುಮತಿ ಇಲ್ಲದೆ ಆ ವಿಡಿಯೋವನ್ನ ಬಳಸ್ಕೊಂಡಿದ್ದಾರೆ. ಒಂದು ವೇಳೆ ಅದನ್ನ ತೆಗೆಯದಿದ್ರೆ ಸಿನಿಮಾದಲ್ಲಿ ನಾನು 1 ಕೋಟಿ ಪರಿಹಾರವನ್ನು ಕೇಳ್ತೀನಿ ಅಂತ ಕೂಡ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂತಹ ಸಿನಿಮಾದಲ್ಲಿ ನನ್ನ ವಿಡಿಯೋವನ್ನ ಬಳಕೆ ಮಾಡಿದ್ದಾರೆ, ಅದನ್ನು ತೆಗಿಬೇಕು ಅಂತ ಹೇಳಿ ಈಗಾಗಲೇ ನಟಿ ರಮ್ಯಾ ಅವರು ಕೋರ್ಟ್ ಮೆಟ್ಟಿಲೇರು ಕೂಡ ಏರಿದ್ರು. ಅದರಲ್ಲಿ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಅವರು ಕೇಳಿದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಇಡೀ ಒಂದು ಪ್ರಕರಣದಲ್ಲಿ ರಮ್ಯಾ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿರೋದು. ಈ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಕೂಡ ಬೆಳವಣಿಗೆ, ಜೊತೆಗೆ ಕೋರ್ಟ್ನಲ್ಲಿ ಇವತ್ತು ಏನಾಗಬಹುದು? ಎಸ್ ನವಿತಾ, 2023 ಜುಲೈ 19ನೇ ತಾರೀಕು ಈ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು. ಸೊ ಏನಂತಂದ್ರೆ ಹಾಸ್ಟೆಲ್ ಹುಡುಗರು ಸಿನಿಮಾದಲ್ಲಿ ನನ್ನನ್ನು ಅನುಮತಿ ಇಲ್ಲದೆ ನನ್ನ ವಿಡಿಯೋವನ್ನು ಮತ್ತು ಫೋಟೋಗಳನ್ನು ಬೆಳೆಸಿ ಚಿತ್ರತಂಡ ಒಂದು ಪ್ರಚಾರವನ್ನು ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೋರ್ಟ್ಗೆ ಹೋಗಿದ್ರು. ಅದರ ಜೊತೆಗೆ ನನ್ನ ಅನುಮತಿ ಪಡೆಯದೆ ಅವರು ನನ್ನನ್ನು ಫೋಟೋ ಮತ್ತು ನನ್ನ ವಿಡಿಯೋವನ್ನು ಬಳಸಿರೋದ್ರಿಂದ 1 ಕೋಟಿ ಪರಿಹಾರವನ್ನು ಕೊಡಬೇಕು, ಅದರ ಜೊತೆಗೆ ಆ ವಿಡಿಯೋಗಳನ್ನು ಕೂಡಲೇ ಡಿಲೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಹೋಗಿದ್ರು. ಆದರೆ ಚಿತ್ರತಂಡ ನಾವು ಈ ವಿಚಾರವಾಗಿ ರಮ್ಯಾ ಅವರ ಜೊತೆಯಲ್ಲಿ ಮಾತಾಡಿದ್ದೀವಿ, ಅವರ ಅಗ್ರಿಮೆಂಟ್ ಕೂಡ ಇದೆ, ಅವರ ಅಗ್ರಿಮೆಂಟ್ ಜೊತೆಗೆ ಅವರು ಕೂಡ ಡಬ್ಬಿಂಗ್ ಮಾಡಿದ್ದಾರೆ, ಸಿನಿಮಾವನ್ನು ನೋಡಿದ್ದಾರೆ, ಹೀಗೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಕೋರ್ಟ್ಗೆ ಹೋಗಿದ್ರು. ಸೊ ಕಳೆದ 1 ವರ್ಷಗಳಿಂದ ಒಂದು ನಿರಂತರವಾಗಿ ಒಂದು ಕೇಸ್ ಈಗಾಗಲೇ 2 ಬಾರಿ ವಿಚಾರಣೆ ಆಗಿರೋದಂಥದ್ದು. ಸೊ ಇದಕ್ಕೂ ಮೊದಲೇ ಒಂದು 2 ರಿಂದ 3 ತಿಂಗಳ ಹಿಂದೆ ಕೂಡ ರಮ್ಯಾ ಅವರು ಬಂದಿದ್ರು, ಅಲ್ಲೂ ಕೂಡ ಒಂದು ವಿಚಾರಣೆ ನಾವು ಎದುರಿಸಿದ್ರು. ಇವತ್ತು ಕೂಡ ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ದಾಖಲಾತಿಯನ್ನು ಕೋರ್ಟ್ಗೆ ಕೊಡೋದಕ್ಕೆ ಅವರ ಲಾಯರ್ ಸಮೇತ ಇವಾಗ ಕೋರ್ಟ್ಗೆ ಬಂದಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಅದರ ಜೊತೆಗೆ ಚಿತ್ರತಂಡ ಕೂಡ ಈಗಾಗಲೇ ರಮ್ಯಾ ಅವರು ಚಿತ್ರದಲ್ಲಿ ಒಂದು ಡಬ್ಬಿಂಗ್ ಮಾಡಿರುವಂತಹ ಫೋಟೋಗಳಿರ್ಬೋದು, ಅದರ ಜೊತೆಗೆ ಅವರು ಚಿತ್ರತಂಡದ ಜೊತೆ ಮಾಡಿಕೊಂಡಿರುವಂತಹ ಒಂದು ಅಗ್ರಿಮೆಂಟ್ ಕಾಪಿಯನ್ನು ಕೂಡ ಈಗ ಅವರು ಕೋರ್ಟ್ಗೆ ದಾಖಲು ಮಾಡಿದ್ದಾರೆ. ಸೊ ಈಗ ಈ ಎಲ್ಲ ಆದ ನಂತರ ಕೋರ್ಟ್ ಅಲ್ಲಿ ಯಾರ ಪರವಾಗಿ ತೀರ್ಪು ಬರುತ್ತೆ ಕಾದು ನೋಡಬೇಕಾಗಿದೆ ನವಿತಾ. ಅಂದ್ರೆ ಸತೀಶ್, ಈಗಾಗಲೇ ಸಾಕಷ್ಟು ಹಿಯರಿಂಗ್ ಕೂಡ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಇವತ್ತು ಖುದ್ದು ಹಾಜರಾಗಲೇಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೋರ್ಟ್ ಕೊಟ್ಟಿತ್ತಾ, ಹೇಗೆ? ಎಸ್ ನವಿತಾ, ಏನಕ್ಕೆ ಅಂದರೆ ಈಗಾಗಲೇ 2 ರಿಂದ 3 ಬಾರಿ ವಿಚಾರಣೆ ಆಗಿರುವಂಥದ್ದು. ಅದರ ಜೊತೆಗೆ ಏನು ರಮ್ಯಾ ಅವರು ಒಂದು ಗಂಭೀರವಾದಂಥ ಆರೋಪ ಮಾಡಿದ್ರು, ನನ್ನ ಅನುಮತಿ ಇಲ್ಲದೆ ಚಿತ್ರದಲ್ಲಿ ಫೋಟೋಗಳಿರ್ಬೋದು, ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ಬಳಸಿ ಚಿತ್ರತಂಡ ಪ್ರಚಾರ ಮಾಡಿದ್ದಾರೆ. ಇನ್ನು ಹಾಸ್ಟೆಲ್ ಹುಡುಗರು ಸಿನಿಮಾ ಏನಿದೆ ಅದು ಚಿತ್ರದ ಪ್ರಚಾರದಿಂದಲೇ ಹೆಚ್ಚು ಸದ್ದು ಮಾಡಿದಂಥ ಸಿನಿಮಾ, ಅದರ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲೂ ಹಿಟ್ ಆಗಿದಂಥ ಒಂದು ಸಿನಿಮಾ. ಸೊ ಈ ಒಂದು ವಿಚಾರವಾಗಿ ಅವರು ಆರೋಪ ಮಾಡಿದ್ದ ಕಾರಣ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೋರ್ಟ್ಗೆ ಕೊಡಲೇಬೇಕು. ಅದರ ಜೊತೆಗೆ ನಿಮ್ಮ ಬಳಿ ಅದಕ್ಕೆ ಏನಿದೆ ಸಾಕ್ಷಿ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಕೇಳಿದ ಕಾರಣ ಇವತ್ತು ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸೋದಕ್ಕೆ ರಮ್ಯಾ ಅವರು ಅವರ ಲಾಯರ್ ಸಮೇತ ಬಂದಿರುವಂಥದ್ದು ನವಿತಾ. ಈಗ ಈ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಚಿತ್ರತಂಡದವರು ಕೂಡ ಒಂದಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾರೆ. ಸೊ ರಮ್ಯಾ ಅವರ ಬಳಿ ಈಗ ಯಾವೆಲ್ಲ ದಾಖಲೆಗಳು ಇದೆ?
ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸೊ ರಮ್ಯಾ ಅವರ ಬಳಿ ಯಾವ ದಾಖಲೆಗಳು ಇದೆಯೋ ಅಂತೂ ನಮಗೂ ಗೊತ್ತಿಲ್ಲ. ಆದರೆ ಚಿತ್ರತಂಡದ ಬಳಿ ಇರುವಂತಹ ದಾಖಲೆಗಳ ಬಗ್ಗೆ ನಮಗೆ ಗೊತ್ತಿರುವಂಥದ್ದು ಏನಂತಂದ್ರೆ ಒಂದು ಸಿನಿಮಾದಲ್ಲಿ ನಟಿ ರಮ್ಯಾ ಅವರು ಆಕ್ಟ್ ಮಾಡಿರುವಂಥದ್ದು ಇರ್ಬೋದು, ಅದರ ಜೊತೆಗೆ ಆ ಸಿನಿಮಾಗೆ ಅವರೇ ಡಬ್ಬಿಂಗ್ ಮಾಡಿರುವುದು, ಅದರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ 2 ದಿನ ಒಂದು ಪ್ರಮೋಷನ್ ವಿಚಾರ ಇರ್ಬೋದು, ಒಂದು ಡಬ್ಬಿಂಗ್ ಆಕ್ಟಿಂಗ್ ವಿಚಾರ ಇರ್ಬೋದು, 2 ದಿನಗಳ ಒಂದು ಕಾಲ್ ಶೀಟ್ಗೋಸ್ಕರ ಇನ್ನು ಚಿತ್ರದ ನಿರ್ಮಾಪಕರಾದಂಥ ವರುಣ್ ಗೌಡ ಅವರು ರಮ್ಯಾ ಅವರ ಜೊತೆ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತಾರೆ. ಆ ಒಂದು ಅಗ್ರಿಮೆಂಟ್ ಕಾಪಿ ನಮ್ಮ ಬಳಿ ಇರುವಂತದನ್ನ ಇದೆ, ಅದನ್ನು ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿದೀವಿ ಅನ್ನುವಂಥ ವಿಚಾರವನ್ನ ಈಗಾಗಲೇ ನಮಗೆ ಚಿತ್ರದ ನಿರ್ಮಾಪಕರಾದ ವರುಣ್ ಗೌಡ ಅವರು ತಿಳಿಸಿದ್ದಾರೆ. ಆದರೆ ನಾನು ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಮ್ಯಾ ಅವರು ಹೇಳಿದ್ರು. ಸೊ ಈಗ ಇಲ್ಲಿ ಯಾವ ರೀತಿಯಾದಂತಹ ಒಂದು ದಾಖಲೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಸೊ ಕೊನೆಯದಾಗಿ ಯಾರ ದಾಖಲೆಯಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಯಾರು ಅಗ್ರಿಮೆಂಟ್, ಒಂದು ವೇಳೆ ರಮ್ಯಾ ಅವರು ಅಗ್ರಿಮೆಂಟ್ ಮಾಡಿದಾರಾ ಇಲ್ವಾ, ಅದೆಲ್ಲ ಕೂಡ ಕೋರ್ಟ್ನಲ್ಲೇ ಇತ್ಯರ್ಥವಾಗಬೇಕಾಗಿದೆ. ನೋಯ್ತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.